ಕಾಮಗಾರಿ ವೇಳೆ JCBಗೆ ಸಿಕ್ಕಂತ ಆಮೆಯೊಂದು ತನ್ನ ಜೀವರಕ್ಷಕ ಕವಚವನ್ನೇ ಕಳ್ಕೊಂಡು ಸಾವು ಬದುಕಿನ ನಡುವೆ ಹೋರಾಟವನ್ನ ಮಾಡ್ತಾ ಇತ್ತು. ಈ ಆಮೆ ಬದುಕೋದೆ ಕಷ್ಟ ಅಂತೇಳಿ ವೈದ್ಯರೇ ಹೇಳಿದ್ರು. ಆದರೂ ಕೂಡ ಛಲಬಿಡದಂತಹ ಪ್ರಾಣಿ ಪ್ರಿಯರೊಬ್ರು ಅದಕ್ಕೆ ಶುಶ್ರೂಷೆ ಮಾಡಿದ್ದಾರೆ. ಯಾವ ರೀತಿ ಅಂತ ಕೇಳಲಿಕ್ಕೂ ಕೂಡ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ಅದಕ್ಕೆ ಮುಳ್ಳು ಅಂದರೆ ತಂತಿಗಳಿಂದ ನುಲಿದು ಎನ್ಸಿಲ್ ಅನ್ನು ಹಾಕಿ ಅದನ್ನು ರಕ್ಷಣೆ ಮಾಡಿದ್ದಾರೆ. ಜೊತೆಗೆ ಅದರ ಕವಚವನ್ನು ಸಂಪೂರ್ಣವಾಗಿ ರಕ್ಷಣೆ ಮಾಡಿ ಅದು ಬದುಕುವಂತೆ ಮಾಡಿ ಮತ್ತೆ ನೀರಿಗೆ ಬಿಟ್ಟಿದ್ದಾರೆ. ಇಂಥದ್ದೊಂದು ಘಟನೆ ನಂಜನಗೂಡಿನಲ್ಲಿ ನಡೆದಿರ್ತಕ್ಕಂಥದ್ದು. ಆ ಒಂದು ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಂಥ ಆಮೆಯನ್ನ ರಕ್ಷಣೆ ಮಾಡಿದಂಥ ಯುವಕರ ತಂಡ ನನ್ನ ಜೊತೆಗಿದ್ದಾರೆ. ನಂಜನಗೂಡಿನ ಪ್ರಾಣಿಪ್ರಿಯ ಆಗಿರ್ತಕ್ಕಂಥ ಚಂದ್ರಶೇಖರ್ ಅವರ ತಂಡ ಇಂಥದ್ದೊಂದು ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಚಂದ್ರಶೇಖರ್, ಮೊದಲಿಗೆ ನಿಮಗೆ ಅಭಿನಂದನೆಗಳು. ಥ್ಯಾಂಕ್ ಯು. ಈ ಘಟನೆ ಹೇಗಾಯ್ತು ಅನ್ನೋದನ್ನ ಹೇಳಿ. ಈ ಘಟನೆ ಈ ಮಲ್ಲಿಪುರ ಅಂತ ಗ್ರಾಮದ ಮುಂದೆ ಇರೋಂಥ ಜಮೀನಲ್ಲಿ, ಆ ಜಮೀನಿನ ತೋಳ್ಗಾಲಿವೆ ಅಂತ ಕೇಳಿದ್ರೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಂಥ JCBಗೆ ಸಿಲುಕಿ ಆಮೆಯ ಶೆಲ್ಲೆಲ್ಲ ಒಡೆದೋಗಿತ್ತು. ಆ ಒಡೆದೋಗಿ ಇದ್ದಾಗಿರೋಂಥದ್ದನ್ನ ಮಿತ್ರ ರವಿಶಾಸ್ತ್ರಿ ಹೋಗಿ ನೋಡಿದ್ದಾನೆ. ತಕ್ಷಣ ಈಗ ಎಲ್ಲ ಅಲ್ಲಿ ಇರೋರೆಲ್ಲ ಅದನ್ನು ತಗೊಂಡು ಅದನ್ನು ತಿನ್ನೋಕ್ಕೆ ಇದಕ್ಕೆಲ್ಲ ಯೋಚನೆ ಮಾಡ್ತಿದ್ರು. ಇಲ್ಲ ಇನ್ನು ಬದುಕಲ್ಲ ಇದು ಅಂತೇಳಿ. ಇಲ್ಲ ಅದನ್ನು ಬದುಕಿಸೋಣ, ಏನಾರ ಪ್ರಯತ್ನ ಮಾಡೋಣ ಅಂತೇಳಿ ಅವನ ಮಿತ್ರ ರವಿಶಾಸ್ತ್ರಿ ತೊಗೊಂಡು ಬಂದು ಫೋಟೋ ತೆಗೆದು ನನಗೆ ಕಳಿಸ್ತಾ ಇದ್ರು. ಆಗಿದೆ, ಏನಾರ ಮಾಡೋಣ ಅಂತ. ಸರಿ ತಗೊಂಡು ಬಾ, ಏನಾರ ಪ್ರಯತ್ನ ಮಾಡೋಣ, ಬದುಕ್ಸೋಕ್ಕಾಗುತ್ತಾ ಅಂತ ಅಂದ್ಬಿಟ್ಟು ತೊಗೊಂಡು ಬಂದ್ವಿ. ತೊಗೊಂಡು ಬಂದ ನಂತರ ನನಗೆ ಪರಿಚಯ ಇರೋಂಥ ವೆಟರ್ನರಿ ಡಾಕ್ಟ್ರಿಗೆಲ್ಲ ಇದು ಮಾಡಿದ್ವಿ. ಅವರು ಇಲ್ಲ, ಶೆಲ್ ಹೊಡೆದಾದ್ಮೇಲೆ ಅದನ್ನು ಏನು ಮಾಡೋಕ್ಕಾಗಲ್ಲ, ಶೆಲ್ನ ನಾವು ಮಾಡೋಕ್ಕಾಗಲ್ಲ ಅಂತ ನಮಗೆ ಹೇಳಿದ್ರು. ಆಮೇಲೆ ಹಾಗೆ ಅದನ್ನೇ ಸಾಯಿಸೋಕ್ಕೂ ಮನಸ್ಸಾಗಲಿಲ್ಲ. ಈಗ ಹಿಂಗೆ ಸತೈತೆ ಬಿಟ್ಟರೆ ಏನಾರ ಪ್ರಯತ್ನ ಮಾಡೋಣ ಅಂತೇಳಿ ಅದಕ್ಕೆ ಒಂದು 2 ಅವರ್ಗಳ ಕಾಲ ಎಲ್ಲ ಯೋಚನೆಗಳು ಮಾಡಿದ್ವು. ಕಡೆಗೆ ಅದಕ್ಕೆ ನಾವು ಸೈಡಲ್ಲೆಲ್ಲ ಶೆಲ್ಲೆಲ್ಲ ಗಟ್ಟಿ ಇದೆಯಲ್ಲ, ಅದಕ್ಕೆ ಆ 2 ಸೈಡ್ನ 2 ಸೆಲ್ಗಳಿಗೂ ರಂಧ್ರವನ್ನು ಮಾಡಿ ಸಣ್ಣ ಡ್ರಿಲ್ಲಿಂಗ್ ಮಿಷಿನಲ್ಲಿ SS ಬಿಟ್ಟಲ್ಲಿ ವೈರ್ನ ಹಾಕಿ ಅದನ್ನು ಜಾಯಿಂಟ್ ಮಾಡಿದ್ಮೇಲೆ ಮೇಲ್ಗಡೆಯೂ ಕೂಡ ಒಳ್ಳೆ ಪೀಸ್ ಆಗೆಲ್ಲ ಬಿದ್ದಿತ್ತು. ಒಳಗಡೆ ಎಲ್ಲ ಹೋಗಿ ಸೇರ್ಕೊಬಿಟ್ಟಿತ್ತು. JCB ಹೊಡೆದಾಗ ಅದು ಮೇಲ್ಗಡೆದೆಲ್ಲ ಸಣ್ಣ ಪೀಸ್ ಎಲ್ಲ ತೆಗೆದು ಆ ಪೀಸ್ಗಳನ್ನೆಲ್ಲ ಒಂದೊಂದಾಗಿ ರಿಮೂವ್ ಮಾಡಿ ಅದನ್ನೆಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿ ಮಣ್ಣು ಬದಿ ಎಲ್ಲನೂ ತೆಗೆದೋದಕ್ಕೆ ಸ್ವಲ್ಪ ಶುಶ್ರೂಷೆ ಮಾಡಿ ಅದ್ರ ಮೇಲೂ ಕೂಡ ಈ ಮೆಷ್ನ ಈ ತುಕ್ಕು ನಿರೋಧಕವಾಗಿರೋಂಥ ತಂತಿಯನ್ನು ತರಿಸ್ಕೊಂಡು ಮೇಲ್ಗಡೆ ಅದಕ್ಕೆ ಜಿಗ್ಜಾಗಾಗಿ ಮೆಶ್ ರೀತಿ ಮಾಡಿ ಒಂದು ಲೇಯರ್ ಮಾಡಿ ಮತ್ತು ಅದ್ರ ಮೇಲ್ಗಡೆ ಇನ್ನೊಂದು ಲೇಯರ್ MCಲನ್ನು ಹಾಕಿ ಮತ್ತು ಇನ್ನೊಂದು ಲೇಯರ್ ಹಾಕಿದ್ದು. ಯಾಕಂದರೆ ಡೈರೆಕ್ಟ್ ಅದಕ್ಕೆ ಟಚ್ ಆಗಬಾರ್ದು, ಬಾಡಿ ಒಳಗಡೆ ಮೇಲೂ ಇರಬೇಕು, ಪ್ರೊಟೆಕ್ಟ್ ಆಗಿರಬೇಕು ಅನ್ನೋದೇ ಒಂದು ಪ್ರಯತ್ನ ಮಾಡಿದ್ವಿ. ಭಗವಂತನ ಮೇಲೆ ಭಾರ ಹಾಕ್ಬಿಟ್ಟು ಮಾಡಿದ್ವಿ, ಉಳಿಸಪ್ಪ ಅಂತಂದ್ಬಿಟ್ಟು. ಭಗವಂತ ನಿಜವಾಗ್ಲೂ ಅದು ಉಳಿಸ್ತಾ. ನಮ್ಮದೊಂದು ಸಣ್ಣ ಪ್ರಯತ್ನ, ಎಲ್ಲ ಭಗವಂತನ ಕೃಪೆ. ಅಲ್ಲ, ಈಗ ನೀವು ನೋಡಿ, ಡಾಕ್ಟ್ರೇ ಹೇಳಿದ್ರು ಇಲ್ಲಪ್ಪ ಅದು ಶೆಲ್ ಹೊಡೆದೋದ್ಮೇಲೆ ಬದುಕೋದು ಕಷ್ಟ. ಯಾಕಂತಂದರೆ ಒಳಗಡೆ ತೀರಾ ಸಾಫ್ಟ್ ಇರುತ್ತೆ, ಆಮೇಲೆ ನೀರೊಳಗಿರಬೇಕು. ಅಂಥದ್ರಲ್ಲಿ ನಿಮಗೆ ಈ ಡ್ರಿಲ್ಲಿಂಗ್ ಮಿಷಿನ್ ತಗೊಂಡು ಅದನ್ನು ಡ್ರಿಲ್ ಮಾಡಬೇಕು, ಡ್ರಿಲ್ ಮಾಡಿ ತಂತಿ ಹಾಕಿ MCಲ್ ಹಾಕಬೇಕು, ಈ ಐಡಿಯಾಗಳೆಲ್ಲ ಎಲ್ಲಿಂದ ಬಂದು ಅಂತ ಏನಂದರೆ ಅವ್ರು ಹೇಳಿದ್ದು ಅದೇ ಸತ್ಯ. ಮೇಲೆ ಶೆಲ್ ಹೊಡೆದಾಗಿರೋದೇ ಅದು ಒಳಗಡೆ ಅಕಸ್ಮಾತ್ ಹಿಂಗೆ ಬಿಟ್ಟರು ಸಹಿತ ಮೀನುಗಳು ಹುಳಗಳು ಎಲ್ಲ ಹೋಗಿ ತಿಂದು ಸತ್ತೋಗ್ಬಿಡುತ್ತೆ. ಈಗಲೇ ಈ ಪರಿಸ್ಥಿತಿಲಿದೆ, ಇದು ಕಷ್ಟ ಆಗಲ್ಲ ಅಂತಂದರೆ. ಆದರೆ ನಮ್ಮ ಉಗುರು ಮತ್ತು ಹಸುವಿನ ಕೊಂಬು ಈ ಥರದ್ದೆಲ್ಲ ಮೆಟೀರಿಯಲಲ್ಲೇ ಅದು ಶೆಲ್ಲು ಮಾರ್ಪಾಡಾಗಿರೋಂಥದ್ದು. ಆ ಥರದ್ದು ಒಂದು ಇದು ವಸ್ತುವಿಂದನೇ ಮಾರ್ಪಾಡಾಗಿದೆಯಲ್ಲ, ಇದಕ್ಕೆ ಮಾಡ್ಬೋದು, ಇದಕ್ಕೆ ರಕ್ತ ಬರಲ್ಲ, ಇದು ಬರಲ್ಲ ಅಂತ ನನಗೊಂದು ಸಣ್ಣ ಆಲೋಚನೆ ಇತ್ತು. ಈ ಹಿಂದೆ ಕೂಡ ನಾನು ಆವಿನ ಮೊಟ್ಟೆಗಳು ಒಡೆದೋಗಿರೋದು ಮೇಲ್ಗಡೆ ಕವಚ ಹೊಡೆದೋಗಿ ಒಳಗಡೆ ಎಲ್ಲ ಸೋರ್ತಾ ಇರೋದಕ್ಕೆ ಅಂಟಿಸಿ ಮಾಡಿ ಮರಿಯೆಲ್ಲ ಮಾಡಿಸಿದ್ದೆ. ಅದೇ ಥರದೊಂದು ಪ್ರಯತ್ನ ಮಾಡೋಣ ಅಂತ ಅನ್ನಿಸ್ತು. ಹೀಗಾಗಿ ಅದನ್ನು ಮಾಡಿದ್ರೆ ಉಳಿಬೋದು ಅಂತಂದ್ಬಿಟ್ಟು 2 ಡ್ರಿಲ್ ಹಾಕಿ 2 ಕಡೆ ಟೈಟ್ ಮಾಡೋ ನಂತರಕ್ಕೆ ಪಕ್ಕಕ್ಕೆ ಬಂದು ಕೂತ್ಕೊಳ್ತೀವಿ 2. ಇನ್ನು ಮೇಲ್ಗಡೆದು ಮಾತ್ರ ಉಳ್ಕೊಂಡಿತ್ತು. ಮೇಲ್ಗಡೆದು ಏನು ಮಾಡೋಣ ಅಂದ್ಬಿಟ್ಟು ಅದಕ್ಕೂ ಸೂಕ್ಷ್ಮವಾಗಿ ಡ್ರಿಲ್ ಮಾಡಿ ತಂತಿ ಹಾಕಿ ಮತ್ತು ಅದಕ್ಕೂ ಒಳಗಡೆಗೂ ಟಚ್ ಆಗಬಾರ್ದು ಆರ್ಗನ್ಗೆ, ಆ ರೀತಿಯಾಗಿ ಬೇರೆ ಡಬಲ್ ಲೇಯರ್ ಮಾಡಿ ಇದನ್ನ ಹಾಕಿ ಮಾಡಿದೆ. ಈಗೆಲ್ಲ ಹಸುಗಳಿಗೆಲ್ಲ ಕೊಂಬುಗಳೆಲ್ಲ ಒರೆಯೋದು, ಆನೆಗಳಿಗೆ ದಂತ ಒರೆಯೋದು ಎಲ್ಲ ನೋಡಿದ್ವಲ್ಲ. ಇದರಿಂದ ಡೈರೆಕ್ಟಾಗಿ ಏನು ಇದಾಗಲ್ಲ ಅನ್ನೋದು ಒಂದು ಅನಿಸಿಕೆ, ಮತ್ತು ಅದನ್ನು ಇದರಿಂದ ಮಾಡಿದ್ವಿ. ಅಲ್ಲಲ್ಲ, ನಾನು ಕೇಳೋದು ಈ MCಲ್ನ ಈ ಕಬ್ಬಣಗಳಿಗೆ ನಲ್ಲಿ ಪೈಪ್ಗಳು ಇದಕ್ಕೆ ಹಾಕ್ತಾರೆ, ಈ ಪ್ರಾಣಿಗೆ MCಲ್ ಹಾಕಿ ಅದು ಜೀವ ಉಳಿಸ್ಬೇಕು ಅಂತ ಅದು ಹೆಂಗೆ ಅನ್ನಿಸ್ತು ಅಂತ. ಅದು ನಾನು ಬಣ್ಯಾರಮ್ಮ ಶುಗರ್ಸ್ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾಯಿದ್ದೆ. ಅಲ್ಲಿ ಟ್ಯಾಂಕರ್ಗಳು ಇದ್ರಗಳಿಗೆಲ್ಲ MCಲ್ ಹಾಕ್ತಾಯಿದ್ರು. ವರ್ಷಾನುಗಟ್ಟಲೆ ಆದರೂ ಅದು ಇದಾಗ್ತಾ ಇರಲಿಲ್ಲ. ಇದ್ರ ಕವಚನೂ ಹಂಗೆ ಇತ್ತಲ್ಲ, ಇದಕ್ಕೆ ಏನು ಮಾಡ್ಬೋದು ಅಂತೆಲ್ಲ ಯೋಚನೆ ಮಾಡಿದೆ. ಮತ್ತು ನಮ್ಮ ಒಬ್ಬರು ಮಿತ್ರರಿಗೆ ಕೇಳಿದೆ, ಒಬ್ಬರು ಡಾಕ್ಟ್ರಿಗೂ ಕೇಳಿದೆ. ಅವರು ಪಾಪ ಅವರು ಏನೋ ಇದಾಕ್ಬೋದಾ ಅಂತ ಹೇಳಿದ್ರು. ಆಮೇಲೆ ನೀರಿಗೆ ಬಿಟ್ಟರೆ ಎಲ್ಲ ಅದು POP ಎಲ್ಲ ಹೋಗ್ಬಿಡುತ್ತೆ ಅಂತಂದ್ಬಿಟ್ಟು ಅದು ಆಗಲ್ಲ ಅಂತಂದರು. ನಾನು ಅವಾಗ ಹೇಳಿದೆ MCಲ್ಲೂ ಒಂದು ಟ್ರೈ ಮಾಡ್ಬೋದು, ಟ್ಯಾಂಕ್ಗಳಿಗೆ ಇದಕ್ಕೆಲ್ಲ ಹಾಕಿದ್ದಿಲ್ಲ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ಬೇಕಾರೆ ಗೊತ್ತಿತ್ತಲ್ಲ. ಇದು ಹಾಕಿದ್ರೆ ನೀರೊಳಗಡೆ ಹೋದರೂ ಸಹಿತ ಏನಾಗಲ್ಲ, ವರ್ಷಾನುಗಟ್ಟಲೆ ಬಿಗಿಯಾಗಿರ್ತದೆ ಅಂಥೇಳಿ ಆ ಆಲೋಚನೆಯಲ್ಲಿ ಒಂದು ಪ್ರಯತ್ನ ಮಾಡೋಣ, ಸಾಯಿಸೋ ಬದಲು ಹಿಂಗಾರ ಬದುಕಿಸ್ಕೋಣ ಅನ್ನೋಂಥ ಪ್ರಯತ್ನದಲ್ಲಿ ಹಿಂಗೆ ಮಾಡಿದೆ. ಓಕೆ, ಅದೆಲ್ಲ ಹಾಕಿದ್ಮೇಲೆ ಎಷ್ಟು ದಿನ ಅದನ್ನು ಅಬ್ಸರ್ವ್ ಮಾಡಿದ್ರಿ? ಅದು ಹೇಗಿತ್ತು? ಯಾವಾಗ ತೊಗೊಂಡೋಗಿ ಒಳಗೆ ಬಿಟ್ರಿ? ಅದು ಓಡಾಡೋಕ್ಕೆ ಸಮಸ್ಯೆ ಇತ್ತು. ಸ್ಟಾರ್ಟಿಂಗ್ ಅದು ಓಡಾಡ್ತಾನೆ ಇರಲಿಲ್ಲ. ಸ್ವಲ್ಪ ಹಿಂಗೆ ಕೈ ತಲೆ ಈಚೆ ಹಾಕೋದು ಇದು ಮಾಡ್ತಾಯಿತ್ತು. ಇದೆಲ್ಲ ಹಾಕಿದ್ಮೇಲೆ ಒಂದೇ ಸರಿ ಬಿಟ್ಟರೆ ಏನು ಅಂತ ಗೊತ್ತಾಗಲ್ಲ. ನೋಡೋಣ ಅಂತೇಳಿ ನಾವೇನು ನೀರಿನ ತೊಟ್ಟಿಯಲ್ಲಿ
ಇಟ್ಟು ಅದಕ್ಕೆ ಫಸ್ಟು ಆಹಾರ ಸೇವಿಸ್ತಾ ಇರಲಿಲ್ಲ, ನಡೀತಾ ಇರಲಿಲ್ಲ. ನಿಧಾನಕ್ಕೆ ಅದು ನಡೆಯೋಕ್ಕೆ ಮತ್ತು ಶುರು ಮಾಡ್ತು, ಮತ್ತು ಈಜಕ್ಕೆ ಶುರು ಮಾಡ್ತು. ನಾವು ಆಮೇಲೆ ಅದಕ್ಕೆ ಆಮೇದು ಫುಡ್ಗಳನ್ನ ಮತ್ತು ಇದನ್ನು ಸೊಪ್ಪುಗಳು, ಕೊತ್ತಂಬರಿ ಸೊಪ್ಪು ಈ ಥರದ್ದೆಲ್ಲ ಹಾಕಕ್ಕೆ ಶುರು ಮಾಡಿದ್ವಿ. ಎಲ್ಲ ತಿನ್ನೋಕ್ಕೆಲ್ಲ ಶುರು ಮಾಡ್ತು. ಹಂಗೆ ಇನ್ನೊಂದು 2-3 ದಿನ ಹಂಗೆ ಇದು ಮಾಡಿದ್ವಿ, ಹೇಗೈತೆ ನೋಡೋಣ ಅಂತ, ಕವಚ ಏನಾರ ಲೀಕ್ ಆಗುತ್ತೆ, ಏನಾರು ಆಗುತ್ತಾ ಅಂತೇಳಿ. ಆಮೇಲೆ ಅದು ತುಂಬ ಗಟ್ಟಿಯಾಗೇ ಇತ್ತು. ನಾವು ಅಂದ್ಕೊಂಡಂಗೆ ಚೆನ್ನಾಗೇ ಇದಾಯಿತು, ಮತ್ತು ಡಿಫ್ರೆನ್ಸೇ ಗೊತ್ತಾಗದಿರಂಗೆ ಆಗೋಯ್ತು. ಆಯಿತು. ಆಮೇಲೆ ಆಕ್ಟಿವ್ ಆಗಿತ್ತು, ತುಂಬ ಓಡಾಡ್ಕೊಂಡು ಚೆನ್ನಾಗಿತ್ತು. ಆಮೇಲೆ ಪ್ರಕೃತಿಯ ಮಡಿಲಿ ಹೋಗೋ ಸಮಯ ಬಂತು ಅಂತೇಳಿ ತಗೊಂಡಿದ್ವಿ. 5 ದಿನಗಳ ಅದನ್ನು ಇದು ಮಾಡಿ ಇಟ್ಕೊಂಡಿದ್ದು. ಸೊ ಅಂತೂ ಇಂತೂ ಯಾವ ಥರನೋ ಸೊ ಅದೊಂದು ರೀತಿಯಲ್ಲಿ ನಾಟಿ ವೈದ್ಯ ಅಂದಂಗೆ ಆ ಥರದೊಂದು ಕೆಲಸ ಮಾಡಿ ಸತ್ತೋಗ್ತಿದ್ದಂಥ, ಸಾವಿನಂಚಲ್ಲಿದ್ದಂಥ ಆಮೇನೊಂದು ಬದುಕ್ತಿದ್ದೀರಿ, ಹೇಗನ್ಸುತ್ತೆ? ಖುಷಿ ಅನಿಸುತ್ತೆ. ನಮ್ಮದೊಂದು ಪ್ರಯತ್ನ ಸಣ್ಣದಿದೆ, ಪ್ರಯತ್ನ ಪಟ್ಟರೆ ಯಾವುದು ಇದಾಗಲ್ಲ ಅಂತ ವಿವೇಕಾನಂದರು ಹೇಳ್ತಾರಲ್ಲ, ಆ ವಾಣಿಯನ್ನು ನಂಬಿದ್ದೀನಿ. ನಾವು ಪ್ರಯತ್ನವನ್ನು ಮಾಡಿದ್ರೆ ಏನಾದ್ರು ಮಾಡ್ಬೋದು, ಸಾಧಿಸ್ಬೋದು, ಅಥವಾ ಅದನ್ನು ಉಳಿಸ್ಬೋದು ಅನ್ನೋದಿತ್ತು. ಪ್ರಯತ್ನ ಮಾಡೋಣ, ಫಲ ಭಗವಂತಂಗೆ ಬಿಟ್ಟಿದ್ದು ಅಂತಂದ್ಬಿಟ್ಟು ಪ್ರಯತ್ನವನ್ನು ಮಾಡಿದ್ವಿ. ನಿಜವಾಗ್ಲೂ ಖುಷಿ ಆಗ್ತದೆ. ಒಳ್ಳೆಯದಾಗಲಿ. ಸೊ ಇದಿಷ್ಟು ಪ್ರಾಣಿಪ್ರಿಯ ಚಂದ್ರಶೇಖರ್ ಅವರ ಮಾತು. ಒಟ್ಟಾರೆಯಾಗಿ ಏನು ಸಾವಿನ ಅಂಚಿನಲ್ಲಿದ್ದಂಥ ಆಮೆಯನ್ನು ಬದುಕಿಸಿದಂತಹ ಒಂದು ಸಾರ್ಥಕ ಭಾವ ಅವರಲ್ಲಿದೆ. ನಾವಾದರೂ ಕೂಡ ಅಷ್ಟೇ, ಯಾವುದೇ ಪ್ರಾಣಿ ಮತ್ತು ಪಕ್ಷಿಗಳ ಮೇಲೆ ಹೆಚ್ಚು ದಯೆ ಇರಬೇಕು. ದಯೆ ಇದ್ದರೆ ಖಂಡಿತವಾಗ್ಲೂ ಕೂಡ ಪ್ರಕೃತಿಯಲ್ಲಿ ನಮ್ಮ ಜೊತೆಗಿರ್ತಕ್ಕಂಥ ಇತರ ಪ್ರಾಣಿಗಳನ್ನು, ಪಕ್ಷಿಗಳನ್ನು ಕೂಡ ಸರಿದೂಗಿಸ್ಕೊಂಡು ನಮ್ಮ ಜೊತೆಲಿ ಹೋಗ್ಬೋದು ಅನ್ನೋದಕ್ಕೆ ಚಂದ್ರಶೇಖರ್ ಒಂದು ದೊಡ್ಡ ಉದಾಹರಣೆ ಆಗ್ತಾರೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಎಂ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.